ಬಿಜೆಪಿ ಪಕ್ಷದಲ್ಲಿ ಇವತ್ತು ಮಿಂಚಿನ ಸಂಚಲನ ಸೃಷ್ಟಿಯಾಗಿತ್ತು. ಬಿವೈ ವಿಜೇಂದ್ರ ಅವರ ವಿರುದ್ಧ ಮಾತನಾಡ್ತಾ ಇದ್ದ ವಿರೋಧಿ ಪಡೆಯ ಬಾಯಿ ಸೈಲೆಂಟ್ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತ್ರವಲ್ಲ, ಬಿಎಸ್ ಯಡಿಯೂರಪ್ಪ ಪ್ರಾಬಲ್ಯ ಕೂಡ ಮತ್ತೊಮ್ಮೆ ಸಾಬೀತಾಗಿದೆ. ಬಿವೈ ವಿಜೇಂದ್ರಗೆ ಗೇಟ್ ಪಾಸ್ ಕೊಡ್ತೇವೆ ಅಂತ ಓಡಾಡ್ತಾ ಇರುವವರ ಬಾಲ ಕಟ್ ಆಗಿದೆ. ಹಾಗಾದರೆ ಬಿಜೆಪಿಗೆ ಅನಿವಾರ್ಯ ಆಗಿದ್ದ ಬಿವೈ ಕುಟುಂಬ. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಬಿವೈ ವಿಜೇಂದ್ರ ಅವರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ರೊಚ್ಚಿಗೆದ್ದು ಮಾತನಾಡ್ತಾ ಇದ್ದ ಘಟನೆಗಳು ನಡೆದಿದ್ವು. ಅಲ್ಲದೆ ಈ ರೀತಿಯ ಬೆಳವಣಿಗೆಗೆ ಕರ್ನಾಟಕ ಬಿಜೆಪಿಗೆ ಬರಸಿಡಿಲು ಬಡಿದಂತಾಯಿತು. ಖುದ್ದು ಬಿವೈ ವಿಜೇಂದ್ರ ಬಹಿರಂಗವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ರೊಚ್ಚಿಗೆದ್ದು ಹೇಳಿಕೆಯನ್ನು ಕೂಡ ನೀಡಿದರು. ಇಷ್ಟಾದರೂ ಬಿವೈ ವಿಜೇಂದ್ರಗೆ ಗೇಟ್ ಪಾಸ್ ಕೊಡ್ತೇವೆ ಅಂತ ಪಕ್ಷ ವಿರುದ್ಧವೇ ಹೋರಾಟವನ್ನು ಶುರು ಮಾಡಿದರು ಬಸನಗೌಡ ಪಾಟೀಲ್ ಯತ್ನಾಳ್. ಆದರೆ ಎಲ್ಲ ಬೆಳವಣಿಗೆಗೆ ಭೀಕರ ಆಘಾತವನ್ನೇ ನೀಡಿದೆ ಬಿಜೆಪಿ ಹೈಕಮಾಂಡ್. ಹೌದು, ಯತ್ನಾಳ್ ಉಚ್ಚಾಟನೆ ಆಗುವ ಮೂಲಕ ಹೊಸ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿದೆ. ಹಾಗೆ ಮಾಜಿ ಸಿಎಂ ಯಡಿಯೂರಪ್ಪ ಕುಟುಂಬ ಅದೆಷ್ಟು ಪ್ರಬಲವಾಗಿದೆ ಅನ್ನೋದಕ್ಕೆ ಮತ್ತೊಮ್ಮೆ ಪ್ರೂಫ್ ಆಗಿದೆ. ಬಿಜೆಪಿ ಹೈಕಮಾಂಡ್ ನಾಯಕರಿಂದ ಕೂಡ ಸ್ಪಷ್ಟ ಸಂದೇಶವೊಂದು ರವಾನೆಯಾಗಿದ್ದು, ಯಡಿಯೂರಪ್ಪ ಅವರ ಪುತ್ರನಿಗೆ ಪರೋಕ್ಷವಾಗಿ ಮತ್ತೆ ಮಣೆ ಹಾಕಿದ್ದಾರೆ. ಅಲ್ಲದೆ ಯಾರು ಇನ್ಮುಂದೆ ಬಿವೈ ವಿಜೇಂದ್ರ ವಿರುದ್ಧ ಮಾತನಾಡದಂತೆ ಬಹಿರಂಗವಾಗಿ ಎಚ್ಚರಿಕೆ ಕೂಡ ರವಾನೆ ಆಗಿದೆ. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಬಿಜೆಪಿ ನಾಯಕರು ಬಂಡಾಯ ಏಳೋದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಹಲವು ಬಾರಿ ಇದೇ ರೀತಿ ಬಂಡಾಯ ತಳ್ಳನಕ್ಕೆ ಎಬ್ಬಿಸಿದ್ರು. 2019ರಲ್ಲಿ ಬಿಜೆಪಿ ಪಕ್ಷವನ್ನು ಮತ್ತೊಮ್ಮೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದಂಥ ಬಿಎಸ್ ಯಡಿಯೂರಪ್ಪ ಅವರನ್ನು ಕೆಲವೇ ವರ್ಷದಲ್ಲಿ ಕೆಳಗೆ ಇಳಿಸಲಾಯಿತು. ಅಲ್ಲದೆ ಸಿಎಂ ಸ್ಥಾನಕ್ಕೆ ಬೊಮ್ಮಾಯಿ ಅವರನ್ನು ಕೂರಿಸಲಾಯಿತು. ಈ ಮೂಲಕ ಬಿಎಸ್ವೈ ವಿರೋಧಿ ಬಣ ಗೆದ್ದು ಬೀಗಿತ್ತು. ಆದರೆ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆ ಸೋಲು ಈ ಎಲ್ಲ ಕ್ರಮಗಳಿಗೆ ಉತ್ತರವನ್ನು ನೀಡಿತು.